ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೇನೆ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂಜಾನೆ ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ವೆಹಿಕಲ್ ಹತ್ರ ಹೋಗ್ತಿದ್ದೇವೆ. ಇವಾಗ ನಮ್ಮ ಜೊತೆ ಪ್ರಕಾಶ್, ಮುತ್ತಣ್ಣ ಮತ್ತು AJK ಅವರು ಇದ್ದಾರೆ. ಹಲೋ ಪಕ್ಕು, ಗುಡ್ ಮಾರ್ನಿಂಗ್. ಹಾಯ್ ಮುತ್ತಣ್ಣ, ಹಾಯ್ AJK, ಗುಡ್ ಮಾರ್ನಿಂಗ್. ಬೆಳಗಿನ ಪೂರ್ವ ಸಿದ್ಧತೆ ನಾಷ್ಟ ತಯಾರಿ ಭರ್ಜರಿ ನಡೀತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಬಿಸಿ ನೀರು ಕೊಡ್ತಾ ಇದ್ದಾರೆ ಕುಡಿಯೋಕ್ಕೆ ಪೃಥ್ವಿಗೆ. ಪ್ರಕಾಶ್ ಅವ್ರ ಮಗಳು ಇದ್ದಾರಲ್ಲ ಅವಳಿಗೆ ಇಡ್ಲಿ, ಸಾಂಬಾರ್, ಚಟ್ನಿ. ಅವಲಕ್ಕಿನೂ ರೆಡಿ ಆಗಿದೆ. ಇನ್ನೊಂದು ಕೆಲವು ನಿಮಿಷಗಳಲ್ಲಿ ಟಿಫಿನ್ ಸ್ಟಾರ್ಟ್ ಆಗ್ತೈತಿ. ಪ್ರಕಾಶ್ ಅವರು ಬಿಸಿ ತಗೊಂಡು ಹೊರಡ್ತಿದ್ದಾರೆ ಇವಾಗ. ನಮ್ಮ ಲಗೇಜ್ ಎಲ್ಲ ಕಾರಲ್ಲಿ ಹಾಕ್ಬಿಡೋಣ. ಕಾರಲ್ಲಿ ಹಾಕಿ ಮತ್ತೆ ನಾಷ್ಟ ಮಾಡಕ್ ಬರೋಣ. ಆಮೇಲೆ ಅಷ್ಟೇ ಬಿಸಿ 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 ನಾಷ್ಟ ರೆಡಿ ಆಗ್ತೈತಿ. ಮಾರ್ನಿಂಗ್ ವಾತಾವರಣ ಏನಿದಿಲ್ಲ, ಮುಂಜಾನೆ ವಾತಾವರಣ ಅದ್ಭುತವಾಗಿದೆ ಅಂತ ಹೇಳ್ಬೋದು. ತಂಪಾದ ಗಾಳಿ ಅಂತಂದ್ರೆ ಇವಾಗ ಸೂರ್ಯ ಬರ್ತಾ ಇದ್ದಾನೆ. ಏನೋ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗಿದ್ದಾವೆ. ನಾವಿವಾಗ ಕಾಫಿ ಕುಡಿಯೋಣ. ಲಗೇಜ್ ಎಲ್ಲ ನಮ್ಮ ವೆಹಿಕಲಲ್ಲಿ ಇಟ್ಟು ಬಂದಾಯ್ತು. ಕಾಫಿ ಮಾತ್ರ ಸಖತ್ತಾಗಿದೆ. ಲಗೇಜ್ ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡು ಏನಾದ್ರು ಮಿಸ್ ಆಗಿದೆ ಅಂತ ಹೇಳಿ. ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಫ್ರೆಂಡ್ಸ್ ರೆಡಿಯಾಗಿ ನಾವು ಇವಾಗ ಕಲ್ಯಾಣ ಮಂಟಪದಲ್ಲಿದ್ದೇವೆ. ಅಕ್ಕ ಅವರ ಗೌರಿ ಪೂಜೆ ಮುಗಿಸ್ಕೊಂಡು ಬರ್ತಾರೆ ಇವಾಗ. ಇನ್ನೇನಿದೆಯಲ್ಲ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತವ. ಪ್ರಕಾಶ್ ಅವ್ರು ಏನು ಹೇಳ್ತಾರ ಕೇಳೋಣ ಇವಾಗ. ಹಲೋ ಪಕ್ಕು. ಹಾಯ್. ಮತ್ತೇನು ಪಕ್ಕು? ಫಸ್ಟ್ ಕ್ಲಾಸ್ ಬಿಸಿ ಬಿಸಿ ಕಾಫಿ ಟೀ ಎರಡು ಕುಡ್ದೆ, ಮಸ್ತ್ ಆಗಿತ್ತು. ನಾನು ಕಾಫಿ ಕುಡ್ದೆ, ಸಖತ್ತಾಗಿತ್ತು. ಇಲ್ಲೇ ಕಾಫಿನೇ ಹೆಚ್ಚಿಗೆ ಕುಡಿಯೋದು, ನಿಜ. ಟೀ ಕಡಿಮೆ. ಬಟ್ ಅದು ಕಾಫಿ ಫ್ಲೇವರ್ ಏನಿದೆಲ್ಲ ಇನ್ನೂ ಹಾಗೆ ಇದೆ. ಒಂಥರ ರಿಯಲಿ ಎಂಜಾಯಿಂಗ್ ಲಾಟ್ ಅಂತ ಹೇಳ್ಬೋದು. ಕರೆಕ್ಟ್. ಈಗ ಇಲ್ಲ, ಅಕ್ಕ ಗೌರಿ ಪೂಜೆಗೆ ಹೋಗಿದ್ದಾರೆ. ಇನ್ನೊಂದು 15-20 ನಿಮಿಷ ಆಗ್ಬೋದು ಬರೋದು. ಅದು ಬಂದ ತಕ್ಷಣ ಇಲ್ಲಿ ಮತ್ತೆ ಕಾರ್ಯಕ್ರಮ ಶುರು ಆಗುತ್ತೆ. ಆದರೆ ಶಿವಮೊಗ್ಗ ಮಳೆ ಇರುತ್ತೆ ಅಂದ್ಕೊಂಡಿದ್ವಿ, ಫುಲ್ ಚಾಕ್ ಬಿಸಿಲು ಐತಿ. ಹೌದಿಲ್ಲ? ಕಡೆ ಬರ ಇಲ್ಲ, ಮಳೆ ಇರ್ತೈತೆ ಅನ್ನತ್ತಿದ್ರಲ್ಲ. ಬಿಸಿಲು ಇಟ್ಕೊಂಡ್ಬಂದು ಮಲ್ನಾಡ್ ನಮಗೆ ಮೋಸ ಮಾಡುತ್ತೆ. ಅರುಣ್ ಭಾಳ ನಿರೀಕ್ಷೆ ಇತ್ತು ಮಳೆ ಮಳೆ ಇರ್ತೈತಿ, ಬಚ್ಚಲ ಮನೆ ಅಂತ ಅಕ್ಕಿ ಅನ್ಕೊಂಡಿದ್ವಿ. ಇಲ್ಲ, ಯಾಕಂದ್ರೆ ಲಾಸ್ಟ್ ಮಂತ್ ಎಂಡ್ ಹುಬ್ಬಳ್ಳಿ ಒಳಗೆ ಸಿಕ್ಕಾಪಟ್ಟೆ ಮಳೆ, ಕಾರ್ಡ್ ಕೊಡಾಕನ ಸಿಕ್ಕಾಪಟ್ಟೆ ಮಳೆ ಒಳಗೆ ಅಡ್ಡಾಡಿ ತೋರಿಸ್ಕೊಂಡು ಕೊಟ್ಟು ಬಂದಿವಿ. ನಿಜ. ಯಾಕಂದ್ರೆ ಪಾಸ್ಟ್ ವೀಕಲ್ಲಿ ಸಿಕ್ಕಾಪಟ್ಟೆ ಮಳೆ, ವೆದರ್ ಚೇಂಜ್ ಆಗಿರೋದ್ರಿಂದ ಕೆಲಾಮಿಟೀಸ್ ಎಫೆಕ್ಟ್ ಆಗಿರ್ಬೋದು. ಬಟ್ ನಾವು ಅದೇ ತರ ಅನ್ಕೊಂಡು ಬಂದ್ವಿ. ಬಟ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್ ಅಂತ ಅನಿಸ್ತದೆ. ಇನ್ವಿಟೇಷನ್ ನೋಡಿದ್ರೆ ಯಾಕಾಗತ್ತೆ ಏನ್ ಮಾಡ್ಬೇಕು ನೋಡು, ಸ್ಪೆಕ್ಟ್ ಹಾಕೊಂಡ್ರೆ ಯಾಕಾವತ್ತು ದೋಸ್ತ ಅರುಣ್ಗೆ ಸೂರ್ಯ ನೋಡಕ್ ಆಗೋಲ್ರಿ, ನಮ್ಮನ್ನ ನೋಡತಾನ. ಇಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾರೆ ಲಾಸ್ಟ್ ವೀಕ್ ಅವಾಗ ಎಲ್ರು ಅಂತಿದ್ರಪ್ಪ, ಶಿವಮೊಗ್ಗ ಈ ಹುಬ್ಬಳ್ಳಿಯಾಗ ಹಿಂಗ್ ಮಳೆ ಐತಿ, ಶಿವಮೊಗ್ಗ ಮಲೆನಾಡು ಪ್ರದೇಶ ಮತ್ತೆ ಇನ್ನು ಬಾಳ ಮಳೆ ಇರ್ತೈತಿ ನೋಡ್ ಪ್ರಕಾಶ ಅಂತ ಅನ್ನೋರು. ಅದ್ರ ಇಲ್ಲಿ ನೋಡಿದ್ರೆ ಚೊಕ್ಕ ಬಿಸಿಲು ಐತಿ ನೋಡಿ. ಏನ್ ಮಾಡ್ಬೇಕು, ಎಲ್ಲ ಕಾರ್ಯಕ್ರಮಗಳೆಲ್ಲ ಧಾರವಾಡ ಹುಬ್ಳಿಗೆ ಶಿಫ್ಟ್ ಆಗಿರ್ಬೇಕು. ಬಹುಶಃ ನಮ್ ಸಂಬಂಧ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯೋ ಸಂಬಂಧ ಈ ತರ ಆಗಿರ್ಬೋದು ಅನಿಸ್ತೈತೆ ನನಗೆ. ಬಂದ್ರೆ ನೋಡಿ, ಲಕ್ಷ್ಮೀ ಅಕ್ಕನು ಬಂದೇ ಬಿಟ್ರೆ. ನೀವೇ ನೋಡ್ತಿದ್ದೀರಿ, ಇವಾಗ ಗೌರಿ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗ್ತಾವೆ.
ನಾನು ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ಬೆಳಗಿನ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗಿದ್ದಾವೆ. ಇವಾಗ ಅರಳಿಕಟ್ಟೆ ಪೂಜೆ ಮುಗಿಸ್ಕೊಂಡು ಅಕ್ಕವ್ರು ಬರ್ತಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಈಗ ನಾವು ಅರಳಿಕಟ್ಟೆ ಪೂಜೆ ಮಾಡ್ಕೊಂಡು ಬಂದ್ವಿ. ಜೊತೆಗೆ ನನ್ನ ಅಕ್ಕ ಮತ್ತು ಮಾವ, ನಮ್ಮ ಸೋದರ ಮಾವ ಮತ್ತು ನಮ್ಮ ಅತ್ತೆ ಮಾವ ಮತ್ತು ಅವರ ನಮ್ಮ ಮಾವರ ತಂಗಿ ಅವರೆಲ್ಲ ಪೂಜೆ ಮಾಡಿಸಿದ್ರು. ಅಲ್ಲೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಸೀರೆ, ಸೋದರ ಮಾವನ ಸೀರೆ ಅರಳಿಕಟ್ಟೆಗೆ ಮುಡಿಸಿ ನಂತರ ನನಗೆ ಸೋದರ ಮಾವ ಸೀರೆ ಹೊದಿಕೆ ಹಾಕಿದರು. ಅಲ್ಲಿಂದ ನಾವು ಪೂಜೆ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಕಲ್ಯಾಣ ಮಂಟಪಕ್ಕೆ ಬಂದ್ವಿ. ಇನ್ನು ಮುಂದೆ ಗೌರಿ ಪೂಜೆಗೆ ನಾವು ರೆಡಿ ಆಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಭರ್ಜರಿಯಾಗಿ ನಡೀತಾ ಇದೆ. ಡೆಕೋರೇಷನ್ ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಪ್ರಕಾಶ್ ಅವ್ರಿಗೆ ಕೇಳೋಣ. ಪ್ರಕಾಶ್ ಅವರೇ, ಇದನ್ನು ನೋಡಿದರೆ ಡೆಕೋರೇಷನ್ಸ್ ಯಾವ ಥರ, ಯಾವ ಥೀಮಲ್ಲಿ ಫಿಕ್ಸ್ ಆಗಿದೆ ಅಂತ ಏನಾದರೂ ಹೇಳ್ಬೋದಾ? ಇಲ್ಲ ನನಗೆ ಯಾವುದೇ ರೀತಿ ಏನು ಗೊತ್ತಿಲ್ಲ, ಮಾಹಿತಿ ಇಲ್ಲ ಡೆಕೋರೇಷನ್ ಹೆಂಗೆ ಮಾಡ್ತಾರೆ ಏನಂತ. ನಮ್ಮ ಬಾವ ಅವರಿಗೆ ಗೊತ್ತು. ಹೊಸದ ಅರಳಿಕಟ್ಟೆ ಪೂಜೆ ಮಾಡಿಬಿಟ್ಟು ಫೋಟೋಗ್ರಾಫರ್ ಯಶವಂತರು ನಮ್ಮ ಜೊತೆ ಇದ್ದಾರೆ. ನಿನ್ನಿಂದ ಅವರು ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಿದ್ದೆ, ಬಟ್ ಅವರ ಪ್ರತಿಕ್ಷಣ ಅಂದ ಕ್ಯಾಪ್ಚರ್ ಮಾಡಬೇಕಲ್ಲ, ಆ ಫೋಟೋಸ್ ಎಲ್ಲ ಅದಕ್ಕೋಸ್ಕರ ಸಿಗ್ತಾ ಇರಲಿಲ್ಲ. ಯಾವಾಗ ಅವ್ರು ಅರಳಿಕಟ್ಟೆ ಪೂಜೆ ಮುಗಿಸ್ಕೊಂಡು ಬಂದಿದ್ದಾರೆ, ಫೋಟೋ ಸೆಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವ್ರನ್ನೂ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಕೇಳೋಣ. ಲಕ್ಷ್ಮಿ ಮತ್ತು ವಿಜಯ್ ಅಂತೇಳಿ ಮದುಮಕ್ಕಳು. ಅವ್ರನ್ನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಅರಳಿಕಟ್ಟೆ ಪೂಜೆ ಅಂತ ಮಾಡ್ತಾರೆ. ಅವರು ಹೋಗಿ ಶಂಕರ ಮಠಕ್ಕೆ ಹೋಗಿ ಅರಳಿಕಟ್ಟೆ ಪೂಜೆ ಮಾಡಿ ಮರ ಸುತ್ತಿ ಸೀರೆ ಏರಿಸಿ ಪೂಜೆ ಮಾಡಿಬಿಟ್ಟು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಅವರೊಟ್ಟಿಗೆ ಅವ್ರ ಅತ್ತಿ ಮಾವ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಕರ್ಕೊಂಡು ಹೋಗಿದ್ರು. ಒಂದು 10-15 ಜನ ಹೋಗಿ ಪೂಜೆ ಮಾಡಿ ಶಾರದಾಂಬ ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡಿ ಶಂಕರ ಮಠಕ್ಕೆ ಹೋಗಿ ಅಲ್ಲಿದ್ದ ಬರುತ್ತೆ ಗಣೇಶ ಟೆಂಪಲ್ಗೆ ಹೋಗಿ ಮರಳಿ ಹಾಲಿಗೆ ಬಂದಿದ್ದಾರೆ. ಇವಾಗ ಗೌರಿ ಪೂಜೆ ನಡೀತಾ ಇದೆ. ಮುಂದೆ ಗೌರಿ ಪೂಜೆ ಆದ ಬಳಿಕ ಅಕ್ಷತೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಮುಂಜಾನೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗಿದ್ವು. ಇನ್ನೇನು ನಾಷ್ಟ ಮಾಡೋದು ಒಂದು ಬಾಕಿ ಇತ್ತ. ಇವಾಗ ನಾಷ್ಟ ಮಾಡೋಣ. ಎಲ್ಲರೂ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಮಮ್ಮಾರಿ ಏನು ಅನಿಸ್ತಿದೆ ರೀ? ಹಾಂ, ನಾಷ್ಟ ಎಲ್ಲ ಮಾಡಿದ್ವಿ. ಜಬರ್ದಸ್ತ್ ಆದ ಮಾತ್ರ ನಾಷ್ಟ ಕಡಕಾಗಿತ್ತು.
ಈ ಸಂಪ್ರದಾಯ ವರ ಕಾಶಿಗೆ ಹೋಗ್ತಾನೆ ಅಂಥೇಳಿ ಒಂದು ಸಂಪ್ರದಾಯ. ಇದೇನಂತಂದರೆ ವರ ನನಗೆ ಮದುವೆ ಬೇಡ, ಯಾವುದು ಬೇಡ, ಸಂಸಾರ ಜೀವನ ಇದ್ಯಾವುದು ಬೇಡ ಅಂತೇಳಿ ಕಾಶಿ ಯಾತ್ರೆಗೆ ಹೋಗ್ತೀನಿ, ಸನ್ಯಾಸಿ ಆಗ್ತೀನಿ ಅಂಥೇಳಿ ಇವರು ಕಾಶಿಗೆ ಹೊರಡುವಾಗ ಇವರನ್ನ ವಧುವಿನ ಕಡೆದವರು ಬೇಡಪ್ಪ, ನೀನು ಕಾಶಿ ಯಾತ್ರೆ ಮಾಡೋದು ಬೇಡ, ಸನ್ಯಾಸಿ ಏನಾಗೋದು ಬೇಡ, ನೀವು ನಮ್ಮ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿಸಿ ಸಂಸಾರ ಆಗಿ ಅಂತೇಳಿ ಪಾಲಿಸಿದೆ ಇದೊಂದು ಸಂಪ್ರದಾಯ. ಇದೇ ವರನ್ನ ಕರ್ಕೊಂಬಂದು ಕಾಶಿ ಹೋಗೋರನ್ನ ತಡೆ ಹಿಡಿದು ಅವ್ರನ್ನ ಸಂಪ್ರದಾಯದ ಪ್ರಕಾರ ನೀವು ಸನ್ಯಾಸಿ ಆಗೋದು ಬೇಡ, ಸಂಸಾರಿಯಾಗಿ ಜೀವನ ಮಾಡಿ ಸಂಸಾರದಲ್ಲೇ ಸನ್ಯಾಸತ್ವವನ್ನು ಅನುಭವಿಸಿ ಸಂಸಾರಿಕ ಜೀವನದಲ್ಲಿ ತೊಡಗಿಸ್ಕೊಂಡು ಜೀವನ ಸಾಗಲಿ ಅಂತೇಳಿ ಇದೆಲ್ಲ ನಡೆಯೋ ಒಂದು ಕಾರ್ಯಕ್ರಮ. ನಾವಿವಾಗ ಮದುಮಗನನ್ನು ಕಾಶಿ ಯಾತ್ರೆಯಿಂದ ಕರ್ಕೊಂಡು ಬರ್ತಾ ಇದ್ದೇವೆ. ಕಾಶಿ ಯಾತ್ರೆಯಿಂದ ಮದುಮಗನ ಕರ್ಕೊಂಡ್ಬಂದಾಯ್ತಾ. ಇವಾಗ ಮುಂದಿನ ಕಾರ್ಯಕ್ರಮಗಳು ನಡೀತಾ ಇದೆ. ನಾವು ಕ್ಯಾಮ್ರಾಮನ್ ಜೊತೆ ಸೇರಿ ಕ್ಯಾಮ್ರಾಮನ್ ಆಗಿಬಿಟ್ಟು ಇವಾಗ ಶಾಸ್ತ್ರ ಕಾರ್ಯ ನಡೀತದೆ, ತುಂಬ ಅದ್ಧೂರಿಯಾಗಿ ನಡೀತದೆ. ಇಷ್ಟೊತ್ತು ಶಾಸ್ತ್ರ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು. ಇವಾಗ ಜ್ಯೂಸ್ ಇದೆ, ಜ್ಯೂಸ್ ಕೊಡ್ಕೊಂಡು ಬರೋಣ. ಚೆನ್ನಾಗಿದೆ. ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಹಂಗೆ ಶಾರ್ಟ್ ಬ್ರೇಕ್ ಆಗಿ ಒಂದು ಜ್ಯೂಸ್ ಕೊಡತ್ರೆ, ಜ್ಯೂಸ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು.
ಪ್ರಕಾಶ್ ಹೇಗೆ ಅನಿಸ್ತಿದೆ? ಫಸ್ಟ್ ಕ್ಲಾಸ್. ಕರ್ಬೂಜ ಜ್ಯೂಸ್ ಸೂಪರ್. ಜ್ಯೂಸ್ ಎಲ್ಲ ಕುಡ್ದಾಯ್ತಾ? ಅಕ್ಷತೆ ಕಾರ್ಯಕ್ರಮ ಎಲ್ಲ ಮುಗಿಯುತ್ತಾ? ಈಗ ಮಂಗಲಧಾರಣೆ ಆಯ್ತು, ನೆಕ್ಸ್ಟ್ ಹೋಮ ಮಂಟಪ. ಪ್ರೋಗ್ರಾಮ್ಸ್ ಏನಿದೆ ಅಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ. ಏನಪ್ಪ ಅಂತಂದ್ರೆ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಭಾಳ ಸಿಸ್ಟಮೆಟಿಕ್ ಇದೆ. ತುಂಬ ಜನ ಬಂದಿದ್ದಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನಾನಂತೂ ಭಾಳ ಅಂದರೆ ಭಾಳ ಲೈಕ್ ಮಾಡಿದೆ ಈ ಪ್ರೋಗ್ರಾಮ್ ಅಂತ. ಇನ್ನು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವ. ಕೆಲವೊಬ್ಬರು ಬಂದಿದ್ದಾರೆ, ಹಾಡು ಹಾಡ್ತಾ ಇದ್ದಾರೆ ಅಂತ ಅದು ತೋರಿಸ್ತೆ ನಾನು ನಿಮಗೆ ಯಾವ ಥರ ಇದೆ ಅನ್ನೋದನ್ನ. ಹೋಮಗಳು ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಿದೆ. ಇದೇನು ಚಟುವಟಿಕೆಗಳಿದಾವಲ್ಲ, ಇದೇನು ಪ್ರೋಗ್ರಾಮ್ಸ್ ಇದೆಯಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದಾರಂತ, ತುಂಬ ಡಿಸಿಪ್ಲಿನ್ಡ್ ಆಗಿದೆ. ಏನೋ ಒಂಥರ ಎಂಜಾಯ್ಡ್ ಲಾಟ್ ಅಂತ ಹೇಳ್ಬೋದು. ಒಂದು ವಿಭಿನ್ನ ಅನುಭವ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಲಾಗ್ ಮಾಡ್ತಿದ್ದೀನಿ ಈ ಥರ ಮದುವೆ ಸಮಾರಂಭವನ್ನು. ನನಗೂ ಒಂಥರ ಖುಷಿ ಅನ್ಸತೈತಿ. ಇವತ್ತು 5ನೇ ತಾರೀಕು ಜೂನ್ 2025 ವಿಜಯ್ ಮತ್ತು ಲಕ್ಷ್ಮಿ ಅವರ ವಿವಾಹವಾದಂಥ ದಿನ. ಇವತ್ತು ಮೊದಲಿಗೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಇರುವಂಥ ಕಾರ್ಯಕ್ರಮ ಅಂತಂದರೆ ಅವರ ಒಂದು ಸಂಪ್ರದಾಯದ ಪ್ರಕಾರ ಕೆಲವೊಂದು ಪೂಜಾ ಪುನಸ್ಕಾರಗಳನ್ನು ಮಾಡಿಸಿ ನಂತರ ಕಾಶಿ ಯಾತ್ರೆಯ ಒಂದು ಕಾರ್ಯಕ್ರಮ ಇದ್ದು ಅದರಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಮುಗಿಸಿ ವರನನ್ನು ಕಲ್ಯಾಣ ಮಂಟಪಕ್ಕೆ ಬರಮಾಡಿಕೊಂಡು ತದನಂತರ ಮತ್ತೆ ಪೂಜಾ ವಿಧಿವಿಧಾನದ ಕಾರ್ಯಕ್ರಮ ಎಲ್ಲ ಮುಗಿಸಿ ಮಾಂಗಲ್ಯ ಧಾರಣೆ ಆಯಿತು. ಸೊ ಇಲ್ಲಿವರೆಗೂ ಆದಂಥ ಈ ಕಾರ್ಯಕ್ರಮ ಇದು ನಮಗೆ ಭಾಳ ಸಂತೋಷ ಕೊಡ್ತು. ಆಮೇಲೆ ಒಂದು ಹೊಸ ಅನುಭವ ಇದು ನಮಗೆ. ಈ ಅನುಭವ ಅಂತಂದ್ರೆ ಒಂಥರ ರೋಮಾಂಚನ ಆಗ್ತದೆ. ಯಾಕಂದರೆ ಇದರಲ್ಲಿ ನಿನ್ನೆ ಕಾರ್ಯಕ್ರಮ ಮತ್ತು ಇವತ್ತಿನ 2 ಕಾರ್ಯಕ್ರಮದಲ್ಲಿ ನಮ್ಮ ಮುಂದಾಳತ್ವ ಅಥವಾ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟು ಎಲ್ಲ ಮಾಡಿಸಿದ್ರಿಂದ ನನಗೊಂದು ಹೆಮ್ಮೆ ಅನ್ನಿಸ್ತದೆ ಅದು ಮಾಡೋದಕ್ಕೆ. ಸೊ ಇದಿಷ್ಟು ನನ್ನ ಅನಿಸಿಕೆ ಇದೆ. ಫೋಟೋ ಸೆಷನ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆದಂಗೆ ಆಯ್ತಾ? ಎಲ್ಲರೂ ಊಟಕ್ಕೆ ಹೊಡ್ತಿದ್ದಾರೆ, ನಾವೇ ಇವಾಗ ಊಟಕ್ಕೆ ಹೊರಡೋಣ. ಫೈನಲಿ ಎಲ್ಲರೂ ಊಟಕ್ಕೆ ಹೊಡ್ತಿದ್ದೇವೆ ಇವಾಗ.
ಊಟದ ಅರೇಂಜ್ಮೆಂಟ್ ಏನಿದೆ ಸಖತ್ತಾಗಿದೆ, ಪರ್ಫೆಕ್ಟ್ ಆಗಿದೆ. ಚೆನ್ನಾಗಿದೆ ಊಟ, ಮಸ್ತ್ ಆಗಿದೆ. ಹೋಳಿಗೆ ಊಟ ಇದೆ, ಪುರಿ, ಮಂಡಿಗೆ ಊಟ ಇದೆ. ಚೆನ್ನಾಗಾಯ್ತು ಸರ್ ಫಂಕ್ಷನ್, ತುಂಬ ಚೆನ್ನಾಗಾಯ್ತು. ಊಟ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. ಮದುವೆ ಕಾರ್ಯಕ್ರಮ ಎಲ್ಲ ಮುಗಿತಾ, ಇನ್ನೇನು ಹೊರಡೋ ಸಮಯ. ಎಲ್ಲ ಲಗೇಜನ್ನ ಗಾಡಿಯಲ್ಲಿ ಲೋಡ್ ಮಾಡ್ತಿದ್ದೇವೆ. ಮದುವೆ ಎಲ್ಲ ಮುಗಿತಾ, ನಾವಿವಾಗ ಕಲ್ಯಾಣ ಮಂಟಪದಿಂದ ಹೊರಡ್ತಾ ಇದ್ದೇವೆ. ಲಗೇಜ್ ಎಲ್ಲ ಲೋಡ್ ಮಾಡೈತೆ ನಮ್ಮ ವೆಹಿಕಲ್ಗಳಿಗೆ. ಕಲ್ಯಾಣ ಮಂಟಪ ಆವರಣದ ಸಖತ್ತಾಗಿದೆ ಮಾತ್ರ. ಹಾಗೆ ಇಲ್ಲೇ ಬ್ರಾಹ್ಮಣ ವಿದ್ಯಾರ್ಥಿ ನಿಲಯನೂ ಇದೆ. ಬಿಸಿಲು ಒಳಗಡೆ ಕೋಲ್ಡ್ ನೀರು ಹ್ಯಾವಿಕೆ ಕೊಡೋದು ಮಾತ್ರ. ನಮ್ಮ ಪ್ರಯಾಣ ಸ್ಟಾರ್ಟ್ ಆಯ್ತು ಇವಾಗ. ಅಲ್ಲಿ ಒಟ್ಟ ಖಾರ ಆಗಿಲ್ರಿ, ಒಳ್ಳೆ ಸ್ವೀಟ್ ಅಲ್ಲಿ ಖಾರ ಅದ್ರ ಮತ್ತ ನಾವು ಭಾರತ ಜೀವಕ್ಕೆ ನಮ್ ಖಾರದ ಅಡಿಗೆಗೆ ನಮ್ ಮಂಜುನಾಥ್ ಅದನ್ರಿ. ಮಂಜುನಾಥ್ ನಿಮ್ಮೊಂದಿಗೆ ಖಾರದ ಊಟ. ನಾವು ಇವಾಗ ಆನ್ ದಿ ವೇ ಟು ಮದುಮಗನ ಮನೆಗೆ ಹೊರಡ್ತಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮದುಮಗನ ಮನೆಗೆ ಹೊರಡ್ತೇವೆ. ಕೆಲವೊಂದು ಕಾರ್ಯಕ್ರಮ ಇರ್ತಾವ, ಆ ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ಇಲ್ಲಿಂದ ಬಿಡೋದು. ಟೋಟಲಿ ಮದುವೆ ಅಂಕರು ಕಂಪ್ಲೀಟ್ ಆಯ್ತು, ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳ ಮುಗಿದು ಇನ್ನ ನಾವು ವಾಪಸ್ ಹೊರಡುವಂತ ಸಮಯ. ಅದಕ್ಕಿಂತ ಮುಂಚೆ ಮದುಮಗನ ಮನೆಗೆ ಎಲ್ಲರೂ ಒಂದು ವಿಸಿಟ್ ಕೊಡೋಣ ಅಂತಂದ್ರು, ಹಂಗಾಗಿ ಮದುಮಗನ ಮನೆಗೆ ಹೋಗ್ತಾ ಇದ್ದೀವಿ. ಚಳಗೇರಿ ಮದುವೆ ಸಮಾರಂಭಕ್ಕೆ ಬಂದಿದ್ವಿ ನಿನ್ನೆ ಶಿವಮೊಗ್ಗ ಹುಬ್ಳಿಯಿಂದ ಹೊರಟಿದ್ವಿ ಮಧ್ಯಾಹ್ನ. ನಿನ್ನೆ ಸಾಯಂಕಾಲ ಬಂದು ನಿಶ್ಚಿತಾರ್ಥ ಕಾರ್ಯಕ್ರಮ ಅದು ಎಲ್ಲ ಆಯಿತು, ಚೆನ್ನಾಗಾಯಿತು. ಮತ್ತು ಇವತ್ತು ಮಾರ್ನಿಂಗ್ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿದ್ವಿ, ಚೆನ್ನಾಗಿ ಫೋಟೋ ಗಿಡ ತೆಗೆದ್ವಿ. ಒಳ್ಳೆ ಕಪಲ್ಸ್ ಜೋಡಿ ಚೆನ್ನಾಗಿತ್ತು. ಬೆಳಗ್ಗೆ ವಟವೃಕ್ಷ ಪೂಜೆ ಮಾಡಿದರು, ಆಮೇಲೆ ತಾಳಿ ಕಾರ್ಯಕ್ರಮ ಆಯಿತು, ಆಮೇಲೆ ಊಟ ನಾಷ್ಟ ಎಲ್ಲ ಬಂದವರಿಗೆಲ್ಲ ಒಳ್ಳೆ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಇವಾಗ ಮದುವೆ ಮುಗಿಸ್ಕೊಂಡು ಎಲ್ಲರೂ ಹೊರಟಿದ್ದೀವಿ, ರಿಟರ್ನ್ ಹುಬ್ಳಿಗೆ ಹೊರಟಿರೋದಾಯ್ತು. ಅದಕ್ಕಿಂತ ಬಿಫೋರ ಮದುಮಗನ ಮನೆಗೆ ಹೋಗಿ ಭೇಟಿ ಕೊಟ್ಟು ಬರೋಣ. ಎಲ್ಲರೂ ರೆಸ್ಟ್ ಮಾಡ್ತಿದಾರ, ಮದುವೆ ಮಾಡಿ ಎಲ್ಲರೂ ಸುಸ್ತಾಗಿದಾರ. ಮನೆಯಲ್ಲಿ ಫೈನಲಿ ನಾವು ಮದುಮಗನ ಮನೆಗೆ ಬಂದ್ವಿ.
ಎಲ್ಲ ಕಾರ್ಯಕ್ರಮ ಮುಗಿತಾ ನಾವು ನಮ್ಮ ಮರಳಿ ಗೂಡಿ ಹೋಗ್ತಿದ್ದೇವೆ, ಹುಬ್ಬಳ್ಳಿ ಹೊರಡ್ತಿದ್ದೇವೆ ಇವಾಗ. ನಿನ್ನೆ ಹುಬ್ಬಳ್ಳಿಯಿಂದ ಹೊರಟ್ವಿ ನಾವು. ನಿನ್ನೆ ಶಿವಮೊಗ್ಗನ ರೀಚ್ ಆದ್ವಿ ಸಂಜೆ ಅಷ್ಟೊತ್ತಿಗೆ. ನಿನ್ನೆ ನಿಶ್ಚಿತಾರ್ಥ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೀತಾ, ಮತ್ತು ಇವತ್ತು ಮದುವೆ ಕಾರ್ಯಕ್ರಮ ಆಯಿತು, ಎಲ್ಲ ಚೆನ್ನಾಗಾಯ್ತು. ಕೊನೆಗೆ ನಾವು ಮದುಮಗನ ಮನೆಗೆ ಬಂದ್ವಿ, ಮನೇನೂ ನೋಡಾಯ್ತು. ಎಲ್ಲರೂ ಸೇರಿ ಇವಾಗ ರಿಟರ್ನ್ ಹೊರಡ್ತಿದ್ದಾವೆ. ಟೈಮ್ ಇವಾಗ 6:40 ಹುಬ್ಬಳ್ಳಿ ರೀಚ್ ಆಗೋಣ. ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ದಾರೆ, ಅದ್ಭುತವಾಗಿತ್ತು ಮಾತ್ರ ಎಲ್ಲ. ಜಸ್ಟ್ ನಾವು ಇವಾಗ ಬಸ್ಸಿಂದ ಕೆಳಗಡೆ ಇಳಿದ್ವಿ, ತರ್ಲಘಟ್ಟ ಸ್ಟಾಪ್ ಮಾಡಿದ್ದೇವೆ ಸ್ವಲ್ಪ ರೆಸ್ಟ್ಗೋಸ್ಕರ ಅಂತ. ಇದೇನು ನೋಡ್ತಿದ್ರಿ, ಇದು ಮಾರಿಕಾಂಬಾ ದೇವಸ್ಥಾನ ಇದೆ ತರ್ಲಘಟ್ಟ, ತುಂಬಾ ಚೆನ್ನಾಗಿದೆ. ಬ್ರೇಕ್ ಮುಗೀತಪ್ಪ, ಹೋಗೋಣ ಇವಾಗ. ಬಸ್ ಒಳಗೆ ಕೂತ್ಕೊಂಡು ಕಾಲು ನೋವಾಗಿದ್ವ. ಜಸ್ಟ್ ಬ್ರೇಕ್ ಹಾಕಿದ್ರ, ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಇವಾಗ ನಾವು ಎಕ್ಸಾಕ್ಟ್ಲಿ ಮಾಕೋಪ ಹತ್ರ ಇದ್ದೇವೆ. ಇಲ್ಲಿ ಭೂತಪ್ಪನ ದೇವಸ್ಥಾನ ಬರ್ತಿದೆ, ಭಾಳ ಫೇಮಸ್ ಇದೆ. ಒಂದ್ ವೇಳೆ ನೀವೇನು ಶಿವಮೊಗ್ಗ ಹೋಗ್ತಿದ್ರ ಈ ದೇವಸ್ಥಾನಕ್ಕೆ ಒಂದ್ಸಲಿ ವಿಸಿಟ್ ಮಾಡ್ರಿ. ಅದರ ವಿಶೇಷತೆಗಳು ಭಾಳ ಇದೆ ಅಂತ ಈ ಸ್ಥಳೀಯರು ಹೇಳ್ತಿದ್ದಾರೆ. ನಮ್ದು ಇವಾಗ ಬ್ರೇಕ್ ಮುಗೀತು, ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಜರ್ನಿ ಸ್ಟಾರ್ಟ್ ಆಯ್ತು ನಮ್ದು. ಇಲ್ಲಿಂದ ಮಾಕೋಪದಿಂದ ಹೊರಡ್ತೀವಿ ನಾವು ಇವಾಗ. ನಾವು ಹುಬ್ಳಿ ರೀಚ್ ಆಗೋಕೆ ಇನ್ನೂ 1:40 ಬೇಕಾ. ಬಟ್ ಏನು ಜರ್ನಿ ಏನಿದೆಲ್ಲ ಸಗತ್ ಥ್ರಿಲ್ಲಿಂಗ್ ಇದೆ, ಪ್ರತಿ ಕ್ಷಣನೂ ಎಂಜಾಯ್ ಮಾಡ್ತಿದ್ದೇವೆ ಮಾತ್ರ. ಈ 2 days ಟ್ರಿಪ್ ಮಾತ್ರ ಮೆಮೊರೇಬಲ್. ಈ ಥರ ಲಾಗ್ ನಾನು ಜೀವನದಲ್ಲೇ ಮಾಡಿಲ್ಲ, ಫಸ್ಟ್ ಟೈಮ್ ಅಂತ ಹೇಳ್ಬೋದು. ನಾವು ಇವಾಗ ನೇರ್ ಟು ಹುಬ್ಬಳ್ಳಿದ್ದೇವೆ. ಫೈನಲಿ ನಾವು ಮನೆಯನ್ನ ರೀಚ್ ಆದ್ವಿ. ಜರ್ನಿ ಮಾತ್ರ ಅದ್ಭುತವಾಗಿತ್ತು. ಡ್ರೈವರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೋಣ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಲಗೇಜು ಅನ್ಲೋಡ್ ಮಾಡಾಯ್ತಾ. ಮನೇನ ಸೇಫಾಗಿ ರೀಚ್ ಆದ್ವಿ. ಮದುವೆ ಮತ್ತು ಭರ್ಜರಿ ಇತ್ತು ಅಂತ ಹೇಳ್ಬೋದು. ಎಂದಿನಂತೆ ಇವತ್ತಿನ ಲಾಗ್ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮ ಬಾಯ್.